ಆವಾಗ ನಮ್ಮ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಂತ ಕುಮಾರಸ್ವಾಮಿ ಅವರು ನನ್ನ ಕರೆ ಮಾಡ್ತಾರೆ. ಕುಮಾರಣ್ಣವರು ದೇವೇಗೌಡರು ಕರೆಸಿದ್ರು, ಮಾತಾಡಿದ್ರು. ಹಿಂಗೇನಾಯ್ತು ಪ್ರತಿಯೊಂದು ಹೇಳಿದೆ ದರ್ಶನ್ಗೆ. ನಾನು ಇವಾಗ ಪಾಪ ಅವನು ನಾನು ಬೆಳೀತಾ ಇದ್ದೀನಿ ಅನ್ನೋದ್ರೆ ಪಾಪ ದರ್ಶನ್ಗೆ ಅವನಿಗೂ ಇದ್ದು. ಬಟ್ ಹೊರನೋಟದಲ್ಲಿ ಬೇರೆ ಇರುತ್ತಲ್ಲ. ಸರಿ, ಅವ್ನು ದರ್ಶನ್ ಪಾಪ ಅವಾಗ ಒಂದು ಭಯ 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 ಸಡನ್ ಅಲ್ಲ ಯಾರಿಗೆ ಆಗಲಿ. ನಾವು ಆ್ಯಕ್ಚುಲಿ ನಾನು ಯಾವತ್ತೂ ಯಾವ ಹೀರೋಗಳಿಂದ ಓದೋನಲ್ಲ ಸರ್. ಅವನು ನಮ್ಮವರೇನೆ ದರ್ಶನ್ ನಮ್ಮ ಒಂದು ಅಷ್ಟು ಕ್ಲೋಸ್ ಆಗಿದ್ದು ಸಹಿಸ್ಕೊಂಡು ಅಲ್ಲಲ್ಲೇ ಪಿನ್ ಇಡೋದು ಬಕೆಟ್ಗಳು ಇರ್ತಾರೆ ಗೊತ್ತಾ. ನನ್ನ ದರ್ಶನ್ ಮಧ್ಯೆ ಏನಂದ್ರೆ ಹತ್ರ ಮಾಡ್ಲಿಕ್ಕೆ ಯಾರು ಬಿಡಲಿಲ್ಲ. ಎಲ್ಲ ದೂರ ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂತೆ. ಒಬ್ಬ ಬಾಮಾರಿಸಿ ದರ್ಶನ ಒಂದು ಮಾಡಬೇಕು ಅನ್ನೋದು ಪ್ರಯತ್ನ ಯಾರು ಮಾಡಲಿಲ್ಲ. ಈ ಅವ್ರ ಮೇಲೆ ತೂತುಗಳೇ ಬೇಜಾನಿರುತ್ತೆ. ಬೆಟ್ಟಲ್ಲಿ ಬೇರೆ ಸೊಸೈಟಿ ಇದು ಮಾಡ್ತಾ ಇರ್ಬೇಕು, ಅವ್ರಿಗೆ ಅದೇ ಸಂತೋಷ ಇಲ್ಲ, ನಿದ್ದೆ ಬರಲ್ಲ ಅವ್ರಿಗೆ. ಶಿಷ್ಯ ದೀಪಕ್ನ ಪರಿಚಯ ಮಾಡಿಸೋ ಸರ್, ನಿಜವಾಗ್ಲೂ ಯಾವತ್ತು ಹೇಳ್ತೀನಿ, ಒಬ್ಬ ನಟನಿಗೆ ಯಾವ ಲೆವೆಲ್ ಇಂಟ್ರೊಡಕ್ಷನ್ ಇತ್ತು ಅಂದರೆ ದರ್ಶನ್ಗೆ ಹೇಳ್ತಾರಂತೆ, ಸರ್ ನಿಮ್ಮ ಆಪೋಸಿಟ್ಟು ನಿಮ್ಗೆ ಬೀಳ್ಸೋಕ್ಕೆ ಇನ್ನೊಬ್ಬ ನಟ ತರ್ತಾ ಇದ್ದಾರೆ ಬಾಮ ಹರೀಶ್ ಅಂತ. ಅವ್ರಿಗೆ ಆಗ್ಲೇ ರಾಜಕೀಯ ಇದರಿಂದ ಒಂದಷ್ಟು ಆಫರ್ಸ್ ಇತ್ತು ಅಂತ, ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಅಂದರೆ ಯಾವ ಸಂದರ್ಭದಲ್ಲಿ ಇತ್ತು ಅನ್ನೋದು ನೀವು ಹತ್ತಿರದಿಂದ ನೋಡಿರೋದು ಸರ್? ಅವಾಗ ಆ್ಯಕ್ಚುಲಿ ನಮ್ಮ ದರ್ಶನ್ನು ನಮ್ಮ ಮೆಜೆಸ್ಟಿಕ್ ರಿಲೀಸ್ ಆಗಿ ಸೂಪರ್ ಡೂಪರ್ ಇತ್ತು ಹೀರೋ. ಒಳ್ಳೊಳ್ಳೆ ಪಿಕ್ಚರ್ಸ್ ಮಾಡ್ತಾಯಿದ್ರು, ಕರಿಯ ಮಾಡಿದ್ರು, ನಿರ್ವಸನ ಮಾಡಿದ್ರು, ಇನ್ನೊಂದು ಇಷ್ಟ, ಕಿಟ್ಟಿ, ಸುಮ್ಮನೆ ಅನೇಕ ಸೀರಿಯಲ್ಗಳು ಫಿಲ್ಮ್ಗಳು ಮಾಡ್ತಾ ಬರ್ತು. ತುಂಬ ಒಂದು ಪಾಪ್ಯುಲಾರಿಟಿ ಬೆಳೆದಿತ್ತು ದರ್ಶನ್ಗೆ. ಆವಾಗ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಂತ ಕುಮಾರಸ್ವಾಮಿ ಅವರು ನನ್ನ ಕರೆ ಮಾಡ್ತಾರೆ. ಅವರು ನನಗೆ ಆತ್ಮೀಯರು ಅನ್ವಯಿಸಿದ್ರು ಇದು ಅವಾಗಿಂದ. ಅವಾಗ ಕಾಲ್ ಮಾಡ್ತಾರೆ, ಹರೀಶ್ ಮಾತಾಡ್ಬೇಕು ಬಾ ಪೆಟ್ರೋಲ್ ಬಂಕ್ಗೆ ಅಂತ. ಅಲ್ಲಿ ಪದ್ಮನಾಭ ಪೆಟ್ರೋಲ್ ಬಂಕ್ಗೆ ಹೋಗ್ತೀನಿ. ಅವಾಗ ಕುಂತ್ಕೊಂಡು ಕಾಫಿ ಕುಡಿದು ಮಾತಾಡ್ತೀವಿ. ಆಮೇಲೆ ಈ ಥರ ಹಿಂಗೆ ಅಂದ್ಕೊಂಡಿದ್ದೀನಿ, ಚಿಕ್ಕಬಳ್ಳಾಪುರ ಲೋಕಸಭೆಗೆ ಕಂಟೆಸ್ಟ್ ಮಾಡ್ಸೋಣ ಅಂತೇಳಿ ದರ್ಶನ್ಗೆ. ಏನು ನಿನ್ನ ಅಭಿಪ್ರಾಯ? ಇಲ್ಲ, ಇವತ್ತಿನ ಪಾಪ್ಯುಲಾರಿಟಿಗೆ ಆಮೇಲೆ ಅವ್ರ ಜನ ಕೂಡ ಜಾಸ್ತಿ ಇದೆ, ಅಲ್ಲಿ ಮಾಡ್ಬೋದು, ನಿಮ್ಮ ಸ್ಟ್ರಾಟಜಿ ಚೆನ್ನಾಗಿದೆ ಅಂಥೇಳಿ ಕುಮಾರಣ್ಣಂಗೆ ಹೇಳ್ತೀನಿ. ಆವಾಗ ಏನು ಕೇಳ್ತೀಯ ಹಂಗೇನಾದ್ರು ಒಬ್ಬನು ಒಪ್ಕೊಂಡ್ರೆ, ದರ್ಶನ ಒಪ್ಕೊಂಡ್ರೆ ಬಂದು ನಾಮಿನೇಷನ್ ಮಾಡಲಿ, ಬಂದು ಕ್ಯಾಂಪೇನಿಂಗ್ ಮಾಡಲಿ, ಇನ್ನು ಮಿಕ್ಕಿದ್ದು ಖರ್ಚು ವೆಚ್ಚ ಏನಿದೆ ಪ್ರತಿಯೊಂದು ನಾವು ಬರ್ಸ್ತೀವಿ ಅಂತ. ಆ್ಯಕ್ಚುಲಿ ದೇವೇಗೌಡರ ಹತ್ರ ಮಾತಾಡ್ತೀವಿ ಸೇಮ್ ಡೇ. ಕುಮಾರಣ್ಣ ಕರ್ಕೊಂಡು ಹೋಗ್ತೀವಿ, ನಾವು ಮಾತಾಡಿ ಒಪ್ಸ್ಕೊಂಡು ಬಾ, ಹಂಗೇನಿದೆ ಫುಲ್ ಒಂದು ಚಿಕ್ಕಬಳ್ಳಾಪುರ ಅಲ್ಲಿ ಕಂಟೆಸ್ಟ್ ಮಾಡ್ಸೋಣ, ಆ ಹುಡುಗನ ಗೆಲ್ಸೋಣ ಅಂತೇಳಿ ಅಂತ. ಸರಿ ಆಯಿತು ಬಿಡೋಣ, ಕೇಳ್ಕೊಂಬರ್ತೀನಿ, ಮಾತಾಡ್ತೀನಿ ಅಂತೇಳಿ. ಆವಾಗ ದರ್ಶನ್ಗೆ ಫೋನ್ ಮಾಡ್ತೀನಿ. ನಾನು ದರ್ಶನ್ ಸರ್ ಮನೇಲಿದ್ದೀನಿ ಅಂತ. ಸೇಮ್ ಡೇ ಹೋಗ್ತೀನಿ ನಾನು ದರ್ಶನ್ ಮನೆಗೆ. ಸೇಮ್ ಡೇ ಹೋಗ್ತೀನಿ, ಎಲ್ಲ ಕುತ್ಕೊಂಡು ಸೀದಾ ನಾನು ದರ್ಶನ್ ಅವ್ನು ಬೆಡ್ರೂಮ್ಗೆ ಹೋಗ್ತೀನಿ, ಮಾಡಿ ಮನೆ BTM ಲೇಟ್ ಮನೆ. ಹಾಗೆ ದರ್ಶನ್ ಹೇಳಿದ್ರೆ, ದರ್ಶನ್ ಒಳ್ಳೆ ಆಫರ್ ಬಂದಿದೆ, ಆಮೇಲೆ ಈ ಥರ ನಿನ್ನ ಲೈಫಲ್ಲಿ ಒಬ್ಬ ಇವತ್ತು ಸ್ಟಾರಾಗಿ ಬೆಳೆದಿದ್ಯಾ, ಬಟ್ ಇವತ್ತು ಒಂದು ಒಳ್ಳೆ ಆಫರ್ ಕೊಟ್ಟಾರೆ. ಕುಮಾರಣ್ಣವರು ದೇವೇಗೌಡರು ಕರೆಸಿದ್ರು, ಮಾತಾಡಿದ್ರು. ಹಿಂಗೇನಾಯಿತು ಪ್ರತಿಯೊಂದು ಹೇಳಿದೆ ದರ್ಶನ್ಗೆ, ಹಿಂಗಿದೆ ನೋಡು, ಯಾಕಂದರೆ ನಿನ್ನ ಹಣೆಯಲ್ಲಿ ಬರ್ದಿದ್ರೆ 100% ಯಾರು ತಪ್ಸೋಕ್ಕಾಗಲ್ಲ ನೋಡು ಅಂತೇಳಿ ಅಂದೆ. ಅವನ ಪಾಪ ದರ್ಶನ್ಗೂ ಒಂಥರ ದಿಗ್ಭ್ರಮೆ ಆಯಿತು. ಒಂಥರ, ಸರ್ ಏನಿದ್ದು, ಏನು ಹೇಳ್ತಾ ಇದ್ರ ನೀವು? ನಾನು ಇವಾಗ ಪಾಪ ನಾನು ಬೆಳೀತಾ ಇದ್ದೀನಿ ಅನ್ನೋದ್ರೆ ಪಾಪ ದರ್ಶನ್ಗೆ ಅವನಿಗೂ ಇದ್ದು. ಬಟ್ ಹೊರನೋಟದಲ್ಲಿ ಬೇರೆ ಇರುತ್ತಲ್ಲ. ಕರೆಕ್ಟ್. ಬಟ್ ಅವನೊಂಥರ ದರ್ಶನ್ ಶಾಕ್ ಆಗ್ತಾನೆ. ಅಲ್ಲಿ ನೋಡಿ ಧೈರ್ಯ ಮಾಡು, ಯಾರು ಎಂತೆಂಥ ನಿನ್ಗೆ ಒಳ್ಳೆ ಹೆಸರು, ನಿಮ್ಮ ತಂದೆ ತೂಕ್ ಶ್ರೀನಿವಾಸ, ಒಂದು ನಿಂದೆ ಆದಂಥ ಒಂದು ಚಾಪ್ ಮುಟ್ಸಿದ್ಯಾ, ಮಾಡು, ಅತಿ ಚಿಕ್ಕ ವಯಸ್ಸಲ್ಲಿ ಒಂದು MP ಆಗ್ತೀಯ ನೀನು, ರಾಜ್ಯ ಕಂಡಂಥ ಒಂದು ಯಂಗ್ಸ್ಟರ್ MP ಆಗ್ತೀಯ ಅಂತೇಳಿ ದರ್ಶನ್ಗೆ ಅವ್ನಿಗೆ ಇನ್ಸ್ಪೈರ್ ಮಾಡ್ತೀನಿ ದರ್ಶನ್ಗೆ. ಆಮೇಲೆ ಪಾಪ ಅವನು ಸರ್ ಟೈಮ್ ಕೊಡಿ ಗುರುಗಳೇ, ಹಂಗೆ ಅಂತೇಳಿ ಪಾಪ ದರ್ಶನ್ ಹೇಳ್ತಾರೆ, ನೋಡು ಸಾಯಂಕಾಲದವರೆಗೂ ನೋಡು, ನನಗೆ ಹೇಳು, ನನಗೆ ನೀವು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇನೇ ನಾನು ನಾಳೆನೇ ಮೀಟಿಂಗ್ ಹಾಕಿಸ್ತೀನಿ ಗೌಡ್ರ ಜೊತೆ, ದೇವೇಗೌಡರ ಜೊತೆ ಮತ್ತು ಕುಮಾರಣ್ಣನ ಜೊತೆ ಅಂತೇಳಿ. ಸರಿ, ಅವ್ನು ದರ್ಶನ್ ಪಾಪ ಅವಾಗ ಒಂದು ಭಯ ಸಡನ್ ಅಲ್ಲ ಯಾರಿಗೆ ಆಗಲಿ. ಹಾಂ, ಮಧ್ಯಮ ವರ್ಗದಿಂದ ಪಾಪ ಅವ್ರಿಗೆ ಬಂದು ಯಾರಿಗೆ ಆಗಲಿ, ಇವಾಗ ನಾವು ಮಧ್ಯಮ ವರ್ಗದವ್ರೆ, ಅದು ಒಂದು ದೊಡ್ಡ ಅವಕಾಶ ಬಂದಾಗ ಒಂಥರ ಒಂದು ಲೆವೆಲ್ಗೆ ಶೇಕ್ ಆಗ್ತೀವಿ. ಬಟ್ ದರ್ಶನ್ಗೂ ಆಯ್ತು. ಬಟ್ ಅದು ಆಮೇಲೆ ದರ್ಶನ್ ಪಾಪ ಟೋಟ್ಲಿ ಎಲ್ಲ
ಸಿನಿಮಾ ಇಂಡಸ್ಟ್ರಿ ಒಳ್ಳೆ ಹೆಸರು ಮಾಡಬೇಕು ಅನ್ನೋದು ಒಂದು ಪಾಪ ಅವನಿಗೆ ಒಂದು ಗುರಿ ಇತ್ತು, ಒಂದಿತ್ತು. ಸೊ ಹಂಗಾಗಿ ಅವ್ನು ಅವತ್ತೇ ರಾಜಕೀಯ ಬೇಡ ಅಂತೇಳಿ ಒಂಥರ ಬೇಡ, ಇವಾಗಲೇ ಬೇಡ ಸರ್, ಮುಂದೆ ಯಾವಾಗ ನೋಡೋಣ, ನನಗೆ ಇಷ್ಟನೂ ಇಲ್ಲ ಸರ್ ರಾಜಕೀಯ ಅಂತೇಳಿ ಅಂತ ಹೇಳ್ದ ದರ್ಶನ್. ಆಮೇಲೆ ಕುಮಾರಣ್ಣಂಗೆ ಮತ್ತು ದೇವೇಗೌಡರಿಗೆ ಸರಿ ಬಂದು ಕನ್ವೆ ಮಾಡಿದೆ ಹಿಂಗೆ. ನೀವು ಮತ್ತೆ ದರ್ಶನ್ ಮೆಜೆಸ್ಟಿಕ್ ಆದ್ಮೇಲೆ ಮತ್ತೆ ಸಿನಿಮಾ ಮಾಡಲಿಲ್ವಲ್ಲ, ಮತ್ತೆ ಮಾಡುವಂಥ ಸನ್ನಿವೇಶ ಬರಲಿಲ್ವಾ ಅಥವಾ ಹೇಗೆ ಅದು ಅಂದ್ರೆ ಮತ್ತೆ ಚರ್ಚೆಗಳಾಗಿತ್ತು? ಸರ್ ನನಗೆ ಮಾಡಿ ಅಂತ ಸನ್ನಿವೇಶ ನಾನು ಮಾಡೋ ಅಂತ ಯೋಗ ಇಲ್ಲ ಅಂತ ಅಂದ್ಕೊತೀನಿ. ನಾನೇನು ದರ್ಶನ್ ನಾನು ಎಷ್ಟು ಒಂದೊಬ್ರಿಗೊಬ್ರು ಎಷ್ಟು ಕನೆಕ್ಟಿವಿಟಿ, ಎಷ್ಟು ಆತ್ಮೀಯತೆ, ಅವ್ನು ನನ್ನ ಎಷ್ಟು ಪ್ರೀತಿ ಮಾಡ್ತಾನೆ, ನಾನು ಎಷ್ಟು ಅವ್ನ ಸಂದರ್ಭಗಳು ಕೆಲವು ಟೈಮಲ್ಲಿ ಅವನಿಗೂ ಏನು ಮಾಡುತ್ತೆ. ನಾವು ಆ್ಯಕ್ಚುಲಿ ನಾನು ಯಾವತ್ತೂ ಯಾವ ಹೀರೋಗಳಿಂದ ಓದೋನಲ್ಲ ಸರ್, ಅವನು ನನ್ನದೇ ಆದಂಥ ಒಂದು ಹಾದಿಲಿ ಹೋಗ್ತೀನಿ. ನನ್ನ ಯಾರು ಪ್ರೀತಿ ಮಾಡ್ತಾರೋ ಪ್ರೀತಿ ಮಾಡ್ತೀನಿ, ಯಾರು ನನಗಿದ್ದು ಮಾಡಿ ಅವ್ರ ಹತ್ರಗೂ ಹೋಗೋಣ. ನನ್ನ ಲಿವಿಂಗ್ ಸ್ಟೈಲೇ ಬೇರೆ. ನನ್ನ ಯಾರು ಪ್ರೀತಿ ಮಾಡ್ತಾನೋ ಅತಿ ಹೆಚ್ಚು ಅವ್ರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ನಾನು. ನನ್ನ ಆ ಥರ ಒಂದು ಮನೋಭಾವನೆ ಅಂದು. ಬಟ್ ಆವಾಗ ನಮಗೂ ದರ್ಶನ್ಗೆ ನಮ್ಮವರೇ, ಇನ್ಯಾರು ಅಲ್ಲ, ನಮ್ಮವರೇ. ದರ್ಶನ್ದು ನಮ್ಮ ಒಂದು ಅಷ್ಟು ಕ್ಲೋಸ್ ಆಗಿದೆ, ಸಹಿಸ್ಕೊಂಡು ಅಲ್ಲಲ್ಲೇ ಪಿನ್ ಇಡೋದು, ಬಕೆಟ್ಗಳು ಇರ್ತಾರೆ ಗೊತ್ತಾ, ಅಂಥವ್ರು ದೂರ ಮಾಡಿದ್ದು ನನಗೂ ಅವ್ರಿಗೆ. ಮತ್ತೇನು ನಾನು ಕಳ್ಕೊಂಡಿದ್ದಕ್ಕೆ ದರ್ಶನ್ಗೇನು ಲಾಸ್ ಆಗಿಲ್ಲ, ನಾನು ದರ್ಶನ್ ಕಳ್ಕೊಂಡಿದ್ದಕ್ಕೆ ನನಗೇನು ಲಾಸ್ ಆಗಿಲ್ಲ. ನಮ್ಮ ದರ್ಶನ್ದು ಒಂದು ಇಮೇಜ್ ಇದೆ, ನಂದು ಒಂದು ಇಮೇಜ್ ಇದೆ. ನಾನದು ಆ ಥರ. ಬಟ್ ನನ್ನ ದರ್ಶನ್ ಮಧ್ಯೆ ಅನ್ನೋದು ಹತ್ರ ಮಾಡಲಿಕ್ಕೆ ಯಾರು ಬಿಡಲಿಲ್ಲ. ಎಲ್ಲ ದೂರ ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂತ. ಒಬ್ಬ ಬಾಮಾರಿಸಿ ದರ್ಶನ್ನ ಒಂದು ಮಾಡಬೇಕು ಅನ್ನೋದು ಪ್ರಯತ್ನ ಯಾರು ಮಾಡಲಿಲ್ಲ. ಅವ್ರು ಕೆಲವ್ರಿಗೆ ಏನೋ ಸಂತೋಷ ಸರ್, ಈ ಅವ್ರ ಮೇಲೆ ತೂತುಗಳೇ ಬೇಜಾನಿರುತ್ತೆ. ಬೆಟ್ಟಲ್ಲಿ ಬೇರೆ ಈ ಸೊಸೆ ಇದು ಮಾಡ್ತಾ ಇರ್ಬೇಕು, ಅವ್ರಿಗೆ ಅದೇ ಸಂತೋಷ, ಇಲ್ಲ ನಿದ್ದೆ ಬರೋಲ್ಲ ಅವ್ರಿಗೆ, ಆ ಥರ. ಹಂಗಾಗಿ ದರ್ಶನ್ ಆ ಥರ ಒಂದು, ಯಾಕಂದರೆ ಅವಾಗ ಎಲೆಕ್ಷನ್ ನಡೆದಿದೆ, ಒಕ್ಕಲಿಗರ ಸಂಘದ ಎಲೆಕ್ಷನ್ ನಡೆಯುತ್ತೆ. ಎಷ್ಟನೇ ಇಸ್ವಿ ಇದು? 2008 ಕೆಂಚಪ್ಪಗೌಡರು ಅಧ್ಯಕ್ಷ ಆಗಿದ್ದು. ಅವಾಗ ಅವ್ರ ಟೀಮ್ ಪರವಾಗಿ ಕ್ಯಾಂಪೇನಿಂಗ್ ಮಾಡೋಕ್ಕೆ ಹೋಗ್ತೀನಿ ಚನ್ನಪಟ್ಟಣಗೆ. ಅಕ್ಕ ರಾಮನಗರ ಚನ್ನಪಟ್ಟಣ ಅಂತ ನಮಗೆ ಭಾಳ ಇದಿತ್ತು. ಸರಿ, ನಮ್ಮ ಕ್ಯಾಂಪೇನಿಂಗ್ ಕರ್ಕೊಂಡು ಹೋಗ್ತಾರೆ. ನಮ್ಮದು ಒಂದು ಮೆಜೆಸ್ಟಿಕ್ ಹಿಟ್ಟಾಗಿ ನಮ್ಮದು ಒಂದು ಒಳ್ಳೆ ಪೀಕಲ್ಲಿ ನಮ್ಮದು ಒಳ್ಳೆ ಹೆಸರಿತ್ತು. ಹಂಗಾಗಿ ನಮ್ಮ ಒಕ್ಕಲಿಗರ ಸಮುದಾಯ ನಾಯಕರೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಕ್ಯಾಂಪೇನಿಂಗ್ಗೆ. ಅವಾಗೆಲ್ಲ ಅಭಿಮಾನಿಗಳೆಲ್ಲ ಫುಲ್ ಬಂದು ನನ್ನ ಮುತ್ಕೊತಾರೆ, ಬಂದು ಸರ್ ಎಲ್ಲಿ ದರ್ಶನ್ ಗೌಡ್ರು ಕರ್ಕೊಂಬರ್ಬೇಕಾಯ್ತು ನೀವು ಅಂತೇಳಿ ಅಂತ ಸರ್. ಆಮೇಲೆ ಸರ್ದಿ ಮಾತಾಡ್ಬೇಕಾದ ಸರ್ದಿಲಿ ನಂದು ಬರುತ್ತೆ. ಅವಾಗ ತುಂಬಾ ಪಾಪ ಅಭಿಮಾನಿಗಳು ಹೇಳ್ತಾರೆ, ಅವಾಗೂ ಸೇಮ್ ಅದೇ, ದರ್ಶನ್ ಗೌಡ್ರು ಬರಲ್ವ, ಹಂಗೆ ಹಿಂಗೆ ಕರ್ಕೊಂಬರ್ಬೇಕಾಯ್ತು ಅಂತೇಳಿ. ನಾನು ನೋಡಪ್ಪ, ದರ್ಶನ್ ಅವರು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವ್ರು ಇದ್ರೂ ಬರ್ತಾಯಿದ್ರು, ಕೆಲವರು ಇದ್ದರೂ ಕೂಡ ಕಲಾವಿದರು ಬರಲ್ಲ. ಯಾಕಂದ್ರೆ ದರ್ಶನ್ ಅವ್ರ ಸಮುದಾಯ ಬೇರೆ, ನಮ್ಮ ಸಮುದಾಯನೇ ಬೇರೆ. ಹಂಗಾಗಿ ಯಾಕಂದ್ರೆ ಬರಲ್ಲ. ನಾನು ನಿಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವನು ಅದಕ್ಕೆ ಬಂದಿದ್ದೀನಿ, ಇಂಥವ್ರು ಓಟ್ ಹಾಕ್ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಬಂದಿದ್ದೀನಿ. ದರ್ಶನ್ ಅವ್ರು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವ್ರಲ್ಲ ಅಂತೇಳಿ ಅವತ್ತು ಹೇಳಿದ್ದೆ. ಬಟ್ ಅದು ಇವ್ರಿಗೆ ಬೇರೆ ಬೇರೆ ಥರ ಹೇಳ್ತಾರೆ ದರ್ಶನ್. ಆಮೇಲೆ ಸಾಕಷ್ಟು ಇದಾಗುತ್ತೆ, ಆಯ್ತು ನಾನು ಅದು ಬಿಡ್ತೀನಿ. ಆಮೇಲೆ ನಮ್ಮ ಶಿಷ್ಯ ದೀಪಕ್ನ ಪರಿಚಯ ಮಾಡ್ತೀನಿ. ಶಿಷ್ಯ ದೀಪಕ್ನ ಅವಾಗ ಒಂದ್ಸತಿ ಅದೂ ಅಷ್ಟೇ, ಶಿಷ್ಯ ದೀಪಕ್ನ ಪರಿಚಯ ಮಾಡಿಸೋ ಸರ್. ನಿಜವಾಗ್ಲೂ ಯಾವತ್ತು ಹೇಳ್ತೀನಿ, ಒಬ್ಬ ನಟನಿಗೆ ಯಾವ ಲೆವೆಲ್ ಇಂಟ್ರೊಡಕ್ಷನ್ ಇತ್ತು ಅಂದರೆ ಶಿಷ್ಯ ದೀಪಕ್ ಆ ಲೆವೆಲ್ ಇಂಟ್ರೊಡಕ್ಷನ್ ಇತ್ತು. ಶಿಷ್ಯ ಬಂದಾಗ ಕೂಡ ಅನೇಕ ಯಾಕಂದರೆ ನಾನು ಇಂಡಸ್ಟ್ರಿಯಲ್ಲಿ ಇದ್ದವನು, ಒಬ್ಬ ನಿರ್ಮಾಪಕರು ಪ್ರತಿಯೊಂದು ಎಲ್ಲ ಹಂತದಲ್ಲಿ ಕೆಲಸ ಮಾಡೋಕ್ಕೆ ಗೊತ್ತು ನನಗೆ. ಅವತ್ತು ಎಲ್ಲ ಹೀರೋಗಳು ಸ್ವಲ್ಪ ಶೇಕ್ ಆದರು. ಅಂದರೆ ಇನ್ನೊಬ್ಬ ಹೀರೋ ಬಂದಾಗ ಒಂಚೂರು ಆಗುತ್ತಲ್ಲ, ಒಂಚೂರು ಬರ್ತಾನೆ, ಎದುರು ನೋಡ್ತಾ ಇದ್ರು, ಅಷ್ಟು ಚೆನ್ನಾಗಿತ್ತು. ಆವಾಗ ಕೂಡ ದರ್ಶನ್ ಅಥವಾ ಕಿವಿ ಅಂತ ಹೇಳಿದ್ರಂತ. ಸೊ ಅಲ್ಲಿದ್ದು ಸಾಕಷ್ಟು ಜನ ಬಂದು ಹೇಳಿದ್ರು. ನಾನು ಯಾವತ್ತೂ ಕಿವಿಗೆ ಹಾಕೊಳ್ಳೋದಿಲ್ಲ ಅಶೋಕ್ ಅವರೇ. ದರ್ಶನ್ಗೆ ಹೇಳ್ತಾರಂತೆ, ಸರ್ ನಿಮ್ಮ ಆಪೋಸಿಟ್ಟು ನಿಮ್ಗೆ ಬೀಳ್ಸೋಕ್ಕೆ ಇನ್ನೊಬ್ಬ ನಟ ತರ್ತಾ ಇದ್ದಾರೆ, ಬಾಮ ಹರೀಶು ಅಂತೇಳಿ. ಸರ್ ಹುಟ್ಸೋದು ಭಗವಂತ, ಬೆಳೆಸೋದು ಭಗವಂತ, ಇನ್ನೊಬ್ಬ ವ್ಯಕ್ತಿಗೆ ಅಲ್ಲಿ ಆಗತ್ತಾ ಸರ್, ಆಗತ್ತಾ? ಅದೊಂದು ಪಾಪ ದರ್ಶನ್ ಅದನ್ನು ಬೇಜಾರು ಮಾಡ್ಕೊಂಡ್ರೆ ಆಯ್ತು ಮಾಡ್ಕೊಂಡು. ಆಮೇಲೆ ಅವೆಲ್ಲ ಒಂದು ಚೂರು ಡಿಫ್ರೆನ್ಸಸ್ ಮಧ್ಯದಲ್ಲಿ ಅವ್ರು ಬಕೆಟ್ಗಳೆಲ್ಲ ತಂದಿಟ್ರು, ಬಕೆಟು ಚಮಚಗಳಿರಲ್ಲ ಅವರೆಲ್ಲ ತಂದು ಅಲ್ಲಿಂದ ದೂರ ಅಷ್ಟೇ. ಇನ್ನೇನಿಲ್ಲ. ನಾನು ದರ್ಶನ್ ಇವತ್ತೂ ಅಷ್ಟು ಆತ್ಮೀಯತೆ ಇದ್ದೀನಿ. ಅವರು ನಂಗೆ ಪ್ರೀತಿ ಮಾಡ್ತಾರೆ, ನಾನು ಅವ್ರ ಪ್ರೀತಿ. ಇವತ್ತು ನಾನು ವೈಯಕ್ತಿಕ ಅವ್ರ ಬಗ್ಗೆ ನಾನು ಏನು ಮಾತಾಡಲ್ಲ.
ನಾನು ಎಷ್ಟೋ ಇಂಟರ್ವ್ಯೂ ನೋಡಿದೆ, ಯಾವತ್ತೂ ನನಗೆ ಬಂದಿದ್ದಾಗ ಯಾವತ್ತು ಬರೀಬಾರ್ದು. ಬಟ್ ಅವ್ನು ಮರ್ತಿಲ್ಲ, ನನಗೆ ಗೊತ್ತಿದೆ. ಯಾಕಂದ್ರೆ ಅವನು ಕಾನ್ಶಿಯಸ್ ಒಪ್ಪಲ್ಲ. ಮೇಲೆ ಹೇಳ್ಬೋದು, ಬಾಯಿ ಮಾಟಿಗೆ ಮೇಲೆ ಹೇಳ್ಬೋದು, ಹಿಂಗೆ ಅಂತ. ನಾನು ಹೇಳ್ದೆ ಬಣ್ಣ ಹಾಕಿ ಎಲ್ಲ ಒಪ್ಕೊಂಡ್ರೆ ನಾನು ಹೇಳಿದ್ಬಿಟ್ರೆ ಕೇಳ್ಬಿಡ್ತಾರೆ ಅಂತ ಹೇಳಿ. ಬಟ್ ಮನ್ಸಲ್ಲೊಬ್ಬ ಇರ್ತಾನಲ್ಲ, ಅವನು ಒಪ್ತಾನ? ಖಂಡಿತ ಒಪ್ಪಲ್ಲ. ಸಾಕು, ಒಪ್ಪೋದು ಒಪ್ಪಲ್ದು ಒಪ್ಪದೇ ಇರೋದು ಅವನೊಬ್ಬ ಇರ್ತಾನೆ, ಅವನೊಬ್ಬ ಸಾಕು. ನಿಮ್ಮ ಬಣ್ಣ ಹಾಕೊಂಡು ಏನು ಬೇಕಾದ್ರೂ ಮಾತಾಡಲಿ. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.